ಫುಲ್ ಸಿಕ್ಕಾಪಟ್ಟೆ ಜನ ಇವತ್ತು. ಅದೇ ಟ್ರೈನಲ್ಲಿ ಇವತ್ತು ಟಿಕೆಟ್ ಇಲ್ದಂಗೆ ಹೋದರೆ ಹೆಂಗಿರುತ್ತೆ, ಹಿಡಿದಲ್ಲೇ ಇದ್ದರೆ ಸಾಕು. ಅದೇ ಒಂದು ಸ್ಟಾಪ್ ಆಗೋಯ್ತು. ಇವಾಗ ಒಂದು ಐಡಿಯಾ ಬಂತು, ಇನ್ನೊಂದು 2 ಕಿಲೋಮೀಟ್ರ್ ನಾನೇ ಬೋಗಿ ಚೇಂಜ್ ಮಾಡಿಬಿಡ್ತೀನಿ. ಹಾಯ್, ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವ್ಲಾಗಿಗೆ ಸ್ವಾಗತ. ಇವತ್ತಿನ ವ್ಲಾಗ್ ಏನಂದರೆ, ಟಿಕೆಟ್ ಇಲ್ದಂಗೆ ನಾನು ಇವತ್ತು ತುಮಕೂರಿಂದ ಯಶವಂತಪುರಿಗೆ ಟ್ರಾವೆಲ್ ಮಾಡ್ತಾಯಿದ್ದೀನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ತುಂಬ ದೂರ ಏನಿಲ್ಲ, ಬಟ್ ಆದರೂ ಟಿಕೆಟ್ ನಂಗೆ ಹೋದರೆ ಏನಾಗ್ಬೋದು, ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ, ಫುಲ್ ಅದನ್ನು ಬ್ಲಾಗ್ ಮಾಡ್ತೀನಿ. ಬಸ್ಸಲ್ಲಿ ಹೋದರೆ ರೆಸ್ಟು, ನಿಮಗೂ ಗೊತ್ತು, ಫ್ರೀ ಬಿಟ್ಟರೆ ಇರಲಿಲ್ಲ, ಸಿಕ್ಕಾಪಟ್ಟೆ ರೆಸ್ಟು. ಸೊ ಅದಕ್ಕೆ ನಾರ್ಮಲ್ ನಾನು ಟ್ರೈನಲ್ಲೇ ಓಡಾಡೋದು ಯಾವಾಗಲೂ. ಇವತ್ತು ಟ್ರೈನಲ್ಲಿ ಹೋಗ್ತಾಯಿದ್ದೀನಿ, 3:30 ಅದು ಟ್ರೈನು. ಸೊ ಅದೇ ಟ್ರೈನಲ್ಲಿ ಇವತ್ತು ಟಿಕೆಟ್ ಇಲ್ದಂಗೆ ಹೋದರೆ ಹೆಂಗಿರುತ್ತೆ ಚೆಕ್ ಮಾಡೋಣ ಅಂತ, ಅದೇ ವ್ಲಾಗು. ಬನ್ನಿ ಹೋಗೋಣ. ಇವಾಗ ಗುರು, ನಾನಿವಾಗ ರೈಲ್ವೆ ಸ್ಟೇಷನಿಗೆ ಬಂದೆ. ಟ್ರೈನ್ ನೋಡಿ ಇಲ್ಲಿ ನಿಂತಿದೆ, ಇದಕ್ಕೆ ಹೋಗಬೇಕು. ತೊಗೊಂಬಿಡ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಯಾಕೆ ಬೇಕು? ಬಟ್ ಆದರೂ ಇದು ತುಮಕೂರಿಂದ ಬೆಂಗಳೂರು ಓಡಾಡೋದಷ್ಟೇ. ಇದಕ್ಕೆಲ್ಲ TC ಏನು ಬಂದಿಲ್ಲ ಇದುವರೆಗೂ ನಾನು ನೋಡ್ದಂಗೆ. ಬಟ್ ಆ ಯಶವಂತಪುರದಿಂದ ಆಚೆ ಹೋಗ್ಬೇಕಾದ್ರೆ ಚೆಕ್ ಮಾಡ್ತಾರೆ ಟಿಕೆಟ್ನ. ಅಕಸ್ಮಾತ್ ಅಲ್ಲೇನಾದರೂ ಹಿಡಿದ್ರೆ 20 ರೂಪಾಯಿ ಟಿಕೆಟ್ಗೆ ಎಷ್ಟು ಫೈನ್ ಆಗ್ತಾರೋ ನೋಡೋಣ. ಬನ್ನಿ, ತಾಂಡಂಗೆ ಹೋಗೋಣ, ಹೆಂಗಿರುತ್ತೆ ಅಂತ ಒಂದ್ಸಲ ಚೆಕ್ ಮಾಡೋಣ. ಇವಾಗ ಟ್ರೈನ್ ಹತ್ತಬೇಕು. ನಾನು ಇವಾಗ ಟ್ರೈನ್ ಒಳಗೆ ಹೋಗ್ತಾ ಇದ್ದೀನಿ. ನೋಡೋಣ ಜಾಗ ಎಲ್ಲಿ ಖಾಲಿ ಇರುತ್ತೆ. ಬಲ್ಗಾಲಿ ಕತ್ತು. ಯಾರು ಹಿಡಿದಲ್ಲೇ ಇದ್ರೆ ಸಾಕು. ಹಲೋ, ಎಕ್ಸ್ಕ್ಯೂಸ್ ಮೀ. ಏನು? ಇಲ್ಲಿ ನರ್ಸ್ ಜಯಲಕ್ಷ್ಮಿ ಅಂತಿದ್ದಲ್ಲ, ಎಲ್ಲೋದ್ಲು? ಅವಳು ಕೆಲಸ ಬಿಟ್ಟು ನಿಂತು ಹೋದ್ಲು. ವಾ, ನಿಂದೆ ಅವರು? ಎರ್ನಾಕುಲಂ. ವಾ, ನಮ್ಮ ಎರ್ನಾಕುಲಂ. ನಾರ್ಮಲ್ ಆಗಿ ಟ್ರೈನಲ್ಲೂ ರಶ್ ಇರುತ್ತೆ, ಬಟ್ ಇದು ತುಮಕೂರಿಂದ ಡೈರೆಕ್ಟಾಗಿ ಹೊರಡೋದು, ಅದಕ್ಕೆ ರಶ್ ಇಲ್ಲ. ಎಲ್ಲಿ ಕೂರ್ಲಿ, ಎಲ್ಲಾದರೂ ಡೋರ್ ಹತ್ರ ಕೂತ್ಬಿಡ್ಲ, TC ಒಂದು ಹಂಗೆ ಎಗ್ರು ಬಿಡೋಣ. ನಿಮ್ ಮರ್ವದೇನು, ನಿಮ್ ಲೆವೆಲ್ ಏನು? ಕುಂತ್ಕೊಳ್ಳಿ ತಿಪ್ಪಯ್ಯನವ್ರೆ, ಕುಂತ್ಕೊಳ್ಳಿ. ನಾನು ಬಂದು ಇಲ್ಲೇ ಕಿಚನ್ ಕೂತಿದ್ದೀನಿ. ನೋಡೋಣ, ಆದರೆ ಒಂಥರ ಟೆನ್ಷನ್. ಏನಾದರೂ ಬಂದುಬಿಟ್ಟು ನೋಡ್ಬಿಟ್ಟು ಇದ್ಬಿಟ್ರೆ, ಎಲ್ಲರೂ ಇರ್ತಾರೆ, ಅಜ್ಜಿಗೆ ಹೋಗ್ಬಿಟ್ರೆ ಅಂತ. ನೋಡೋಣ ಏನಾಗುತ್ತೋ ಆಗಲಿ. ಸದ್ಯಕ್ಕಿದೆ ನನ್ನ ಜಾಗ, ರೈಲ್ವೆ ಸ್ಟೇಷನ್ ವಿಂಡೋ ಸೀಟ್ ಪಕ್ಕ. ನೋಡಿ ಇಲ್ಲಿ ಯಾರೋ ಅಂಕಲ್, ನೋಡಿ ಯಾರು ಯಜಮಾನ್ರು ಮಲ್ಕೊಂಬಿಟ್ಟಾರೆ ಫುಲ್ಲು. ಬಸ್ಸಲ್ಲಿ ಹೋದರೆ ಇಂಥ ಫೆಸಿಲಿಟಿ ಎಲ್ಲ ಇರುತ್ತೆ ನಿಮಗೆ? ಸಿಗೋದೇ ಇಲ್ಲ, ನಿಲ್ಲಕ್ಕೆ ಜಾಗ ಇರಲ್ಲ. ನೋಡಿ ಎಷ್ಟು ಆರಾಮಾಗಿ ಕೂತವ್ರು. ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ, ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಗುರು, ಟೈಮ್ ಆಯ್ತು ಇವಾಗ 3:35. ಇನ್ನೇನು ಟ್ರೈನ್ ಹೊರಡುತ್ತೆ ಅನಿಸುತ್ತೆ. ಗುರು, ಇವಾಗ ಟ್ರೈನಲ್ಲಿ ಕೂತಿದ್ದೀನಿ. ನನಗೆ ಇವಾಗ ಏನು ಫೀಲ್ ಆಗ್ತಾಯಿತ್ತು ಅಂದರೆ, ನಿಮ್ಮ ಪಕ್ಕ ಒಂದು ಸೀಟ್ ಖಾಲಿ ಇದೆ ನೋಡಿ, ಬ್ಯಾಗ್ ಇಟ್ಕೊಂಡು ಕೂತಿದ್ದೀನಿ. ಈ ಬ್ಯಾಗ್ ಇರೋ ಜಾಗದಲ್ಲಿ ಯಾವುದಾದ್ರೂ ಒಂದು ಚೆನ್ನಾಗಿರೋ ಅಡುಗೆ ಬಂದ್ಕೊಟ್ರೆ ಹೆಂಗಿರುತ್ತೆ ಅಂತ ಫೀಲ್ ಆಗ್ತದೆ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. 30 ಹುಡುಗಿರಿ ಮತ ಹಂಗೆ ಏನಾದರೂ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಈ ಥರ ಯಾವಾಗಲೂ ಅನಿಸುತ್ತಪ್ಪ, ಒಬ್ಬನೇ ಕೂತಿದಾಗ ಆ ಪಕ್ಕ ಒಂದು ಹುಡುಗಿ ಬಂದ್ಬಿಟ್ಟು ಚೆನ್ನಾಗಿರುತ್ತೆ ಅಂತ. ಬಟ್ ಅದು ಒಂದು ಸಲಿನೂ ಆಗಿಲ್ಲ ಇದುವರೆಗೂ. ಗುರು, ಟ್ರೈನ್ ಬಿಡ್ತು ತುಮಕೂರನ್ನ, ಹೊರಟು ಅಂತ ಇಂಥ ಬೆಂಗಳೂರು ಕಡೆ ಪ್ರಯಾಣ. ಒಳಗೆ ಒಂಥರ ಟೆನ್ಷನ್ ಆಗ್ತಾಯಿತ್ತು, ಏನಾದ್ರು ಬಂದು ಹಿಡಿದ್ಬಿಟ್ರೆ ಏನು ಹೇಳಲಿ, ಬರಲ್ಲ ಅನಿಸುತ್ತೆ. ಬಾರಿ ನೋಡ್ಕೊಳ್ಳೋಣ. ಒಂದು ಸ್ಟಾಪ್ ಆಗೋಯ್ತು, ಯಾರು ಬರಲಿ. ನೋಡಿ, ಇವ್ರು ಯಾರೋ ಬುಕ್ ಕೊಟ್ಟು. ನಾವು ಈ ಥರದ್ದೆಲ್ಲ ಜೀವನದಲ್ಲಿ ಅಭ್ಯಾಸ ಮಾಡ್ಕೋಬೇಕು. ಇವೆಲ್ಲ ಏನೋ ಮಾಡ್ಕೊಳ್ಳೇ ಇಲ್ಲ. ಓದೋಣ, ಓದು. ವಾ ಕ್ಯಾ ಸೀನ್ ಹೈ, ವಾ ಕ್ಯಾ ಸೀನ್ ಹೈ. ಬೇಲ್ಪುರಿ ಬಂದು ಅಣ್ಣ ವಸೀಂ ಬಾಯ್ ಆಗ್ತವ್ರೆ. ಸಲಾಂ ವಾಲೇಕುಮ್. ವಾಲೇಕುಮ್ ಅಸ್ಸಲಾಂ ವ ರಹಮತುಲ್ಲಾಹಿ ವ ಬರಕಾತುಹು. ನನಗೆ ಇವಾಗ ಒಂದು ಐಡಿಯಾ ಬಂತು,
ಒಂದೇ ಬೋಗಿಲಿ ಕೂತಿದ್ರೆ ಯಾರು ನೋಡೋಕ್ಕೂ ಬರಲ್ಲ, ನಾನು ಯಾರಿಗೂ ಸಿಗೋಕ್ಕಾಗಲ್ಲ. ನಾನೇ ಬೋಗಿ ಚೇಂಜ್ ಮಾಡ್ಬಿಡ್ತೀನಿ. ಅದಕ್ಕೆ ಇಲ್ಲಿ ಇಳಿದಿದ್ದೀನಿ. ಇಲ್ಲಿ ಇಳಿದ್ಬಿಟ್ಟು ಇವಾಗ ಬೇರೆ ಬೋಗಿಗೆ ಹತ್ತೀನಿ. ಮೋಸ್ಟ್ಲಿ ಯಾರೂ ಇದೆಯಲ್ಲ ಅಂದ್ಕೊಂಡಿದ್ದೀನಿ, ನೋಡೋಣ. ಟ್ರೈನಲ್ಲೂ ಫುಲ್ ಸಿಕ್ಕಾಪಟ್ಟೆ ಜನ ಇವತ್ತು, ಮೋಸ್ಟ್ಲಿ ಭಾನುವಾರ ಅಂತ ಎಲ್ಲೆಲ್ಲ ಕೂತ್ಬಿಟ್ಟು ಅನ್ನ ಪೂರೇ 4 ಸ್ಟಾಪ್. ಯಶವಂತಪುರ ರೀಚ್ ಆಗಿಬಿಟ್ಟಿದ್ದೀನಿ. ಟಿಕೆಟ್ ಇಲ್ಲ ಅಂದರೂ ಹೋಗ್ತಾ ಇದ್ದೀನಿ. ಇನ್ನೊಂದು ಚಿಕ್ಕಬಳ್ಳಾಪುರ ಆದರೆ ನೆಕ್ಸ್ಟ್ ಯಶವಂತಪುರ. ಅಲ್ಲಿಗೆ ಹೋದರೆ ಮುಗೀತು, ಯಾರೂ ಏನೂ ಹಿಡ್ದಿಲ್ಲ ನನ್ನ ಅಷ್ಟೇ. ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಮತ್ತು ನೋಡಿ ಇಲ್ಲಿಂದ ಇವಾಗ ಹೊರಡ್ತೀವಿ. ಇಲ್ಲಿ ನೋಡಿ ಯಾರೋ ಹುಡುಗಿ ಸರ್ ಒಂದ್ ಸ್ವಲ್ಪ ನನ್ನ ಕಡೆ ನೋಡ್ತೀರಾ? ಅಯ್ಯೋ ನಿನ್ನೆ ನೋಡ್ತಾ ಇದ್ದೀನಿ, ಹೇಳಪ್ಪ. ಏನ್ ಲುಕ್ಕು ಸರ್, ವಂಡರ್ಫುಲ್. ಸಾರಿ, ಬಾಂಬೆ ದೇಶದಿಂದ ಬರೋ ಟ್ರೈನು. ಅಯ್ಯೋ ಹೇಳ್ದಿ ಅದ್ರ ಕತೆನ. ಆ ಕಡೆ ಮಳೆ ಬಿದ್ದು 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 ಎಲ್ಲ ಜಾಮ್ ಆಗ್ಬಿಟ್ಟಿದೆ. ಎಲ್ರಿಗೂ ಹೇಳಿ 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 ಸಾಕ ಆಗ್ಬಿಟ್ಟಿದೆ, ಟಿಫಿನೇ ಮಾಡಿಲ್ಲ. ಬಾಯ್ ಗುರು. ನಾನು ಆಟಾಡಿ ಯಶವಂತಪುರದ ಹತ್ರ ಇನ್ನೊಂದು 2 ಕಿಲೋಮೀಟ್ರ್ ಕ್ರಾಸಿಂಗ್ ಹಾಕೋರಷ್ಟೇ. ಅಲ್ಲಿಗೆ ರೀಚ್ ಆಗಿಬಿಟ್ಟು ಅಲ್ಲಿಂದ ಆಚೆ ಹೋಗ್ಬೇಕಾದ್ರೆ ಯಾರೇ ಟಿ ಸಿ ಹಿಡಿಯಿಲ್ಲ ಅಂದರೆ ಟಿಕೆಟ್ ಇದ್ದೇನೆ. ತುಮಕೂರಿಂದ ಬೆಂಗಳೂರಿಂದ ಫ್ರೀಯಾಗಿ ಬಂದಿದ್ದೀನಿ ಗುರು. 5 ಗಂಟೆ ಆಯಿತು, ಇನ್ನೂ ಟ್ರೈನ್ ಹೊರಟಿಲ್ಲ. ಬಿಲ್ಡಿಂಗೆಲ್ಲ ನೋಡಿ ಎಷ್ಟೆಷ್ಟು ಉದ್ದ ಕಟ್ಟೋರಿಲ್ಲೆಲ್ಲ. ಮಾನವ, ಈ ಕಟ್ಟಡವನ್ನು ಕಟ್ಟಿಸಿದ ವ್ಯಕ್ತಿಯ ಹೆಸರೇನು? ಪೆರಿಯಾದ್ ಪೋಯ. ಟ್ರೈನ್ ಹೊರಡ್ತೀವಾಗ 1 ಕಿಲೋಮೀಟರ್ ಯಶವಂತಪುರ. ಗುರು ಯಶವಂತಪುರ ಬಂದೇ ಆಗಲೇ ನಾನು. ಇಲ್ಲಿ ನೋಡಿ, ಇಲ್ಲಿ ಬ್ಲಾಗ್. ನಾನು ಯಶವಂತಪುರ ರೀಚ್ ಆಗಿ ತುಮಕೂರಿಂದ ಆಚೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನಿಲ್ಲ ಅಂದರೆ ಸಾಕು. ಟಿಕೆಟ್ ಇಲ್ದಂಗೆ ಕಾಸು ಕೊಡ್ದಂಗೆ ತುಮಕೂರಿಂದ ಯಶವಂತಪುರದವರೆಗೂ ಬಂದೆ. ಶಬ್ಬಾಸ್ ಬೇಟಾ. ಇಲ್ಲಿಂದ ಮೆಟ್ರೋ ಹೊತ್ಕೊಂಡು ಮನೆಗೆ ಹೋಗೋದಷ್ಟೇ. ನಾನು ಮನೆಗೆ ಬಂದೆ ಇವಾಗ. ಟಿಕೆಟ್ ಇಲ್ದಂಗೆ ಅಂತೂ ಫೈನಲ್ ಆಗಿ ತುಮಕೂರಿಂದ ಬೆಂಗಳೂರಿಗೆ ಹೋಗಿ ಬಂದುಬಿಟ್ಟಿದ್ದೀನಿ. ಸೊ ಏನಂದರೆ ಈ ಥರ ಟಿಕೆಟ್ ತಗೊಂಡು ತಪ್ಪು. ನಂಗೆ ಎಲ್ಲರೂ ಟಿಕೆಟ್ ತಗೊಂಡೆ ಟ್ರಾವೆಲ್ ಮಾಡಿ ಅದು ಬೆಸ್ಟು. ಯಾಕಂದರೆ ಭಯ ಇರಲ್ಲ. ನನಗಂತೂ ಬರ್ಬೇಕಾದ್ರೆ ಒಂದೊಂದು ಕಡೆ ಭಯ ಆಗೋದು. ಅಕಸ್ಮಾತ್ ಟಿ ಸಿ ಬಂದು ಕೇಳ್ಬಿಟ್ರೆ ಎಲ್ಲರ ಮುಂದೆ ಅಜೀವಾಗ್ಬಿಡಲ್ವಾ ಏನು ಅಂತೆಲ್ಲ. ಬಟ್ ಓಕೆ, ಒಂದು ಸಲ ಬಂದಿದ್ದೀನಿ. ಲಾಸ್ಟು ಇನ್ನು ಓಡಾಡಲ್ಲ, ಹಂಗೆ ವ್ಲಾಗ್ಗೆ ಅಂತ ಮಾಡಿದ್ದು. ಸೊ ನೀವು ಅಷ್ಟೇ ಟಿಕೆಟ್ ತಗೊಂಡೆ ಓಡಾಡಿ. ಸೊ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.